ಪ್ರೈಸ್ ಲಾರ್ಡ್. ದೇವರದೇ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 124 ಅದರ 7ನೇ ವಾಕ್ಯ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಇಸ್ರಾಯೇಲ್ ಮಕ್ಕಳು ಯೆರೂಸಲೇಮಿಗಿರುವಂತಹ ಪ್ರಯಾಣದಲ್ಲಿ ಆಡುವಂತಹ ಪ್ರಯಾಣದ ಗೀತ ಅಥವಾ ಯಾತ್ರಾ ಗೀತಗಳಾಗಿವೆ 120ನೇ ಕೀರ್ತನೆಯಿಂದ ಇರುವಂತಹ ಕೆಲವು ಕೀರ್ತನೆಗಳು. ಅವರೆಲ್ಲರೂ ಪ್ರಯಾಣ ಮಾಡುವಾಗ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಹಾಡಾಡುತ್ತಾ ದೇವರಿಗೆ ಮಹಿಮೆಪಡಿಸುತ್ತಾ ಮುಂದೆ ಹೋಗುವಂತಹ ಕೀರ್ತನೆಗಳು. ಈ ಯಾತ್ರಾ ಗೀತದಲ್ಲಿ ಅವರು ಹೇಳ್ತಾ ಇದ್ದಾರೆ, ಯೆಹೋವನೊಬ್ಬನೇ ರಕ್ಷಕನು. 1ನೇ ವಾಕ್ಯದಲ್ಲಿ ಹೇಳ್ತಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲ್ರು ಹೇಳಲಿ. ಹಾಗಾದರೆ ಅವರ ಜೀವಿತದಲ್ಲಿ ದೇವರ ಸಾನ್ನಿಧ್ಯ ಇಲ್ಲದೆ ಇದ್ದಿದ್ರೆ, ದೇವರು ಅವರ ಸಂಗಡ ಇಲ್ಲದೆ ಇದ್ದಿದ್ರೆ ಏನೆಲ್ಲ ಸಮಸ್ಯೆಗಳು, ಏನೆಲ್ಲ ಇಕ್ಕಟ್ಟುಗಳು ಅವರ ಜೀವಿತದಲ್ಲಿ ಬರಬಹುದಾಗಿತ್ತು ಎಂಬುದನ್ನು ಅವರಲ್ಲಿ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ನಂತರ 7ನೇ ವಾಕ್ಯದಲ್ಲಿ ಬಂದಾಗ ಅವರು ಹೇಳ್ತಾರೆ, ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಅದರ ಅರ್ಥ ಬಲೆ ನಮ್ಮ ಮುಂದೆ ಬೀಳಲಿಲ್ಲ ಅಂತಲ್ಲ, ಬಲೆ ನಮ್ಮ ಮುಂದೆ ಯಾರೂ ಹಾಕಲಿಲ್ಲ ಅಂತಲ್ಲ, ಬೇಟೆಗಾರರು ಬಲೆಯನ್ನು ಹಾಕಿದರು. ನಾವು ಅಕಸ್ಮಾತಾಗಿ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಆದರೆ ಅಲ್ಲಿಂದ ತಪ್ಪಿಸುವಂತಹ ಒಬ್ಬ ದೇವರು, ಅಲ್ಲಿಂದ ನನ್ನನ್ನು ತಪ್ಪಿಸಿದಂತಹ ದೇವರು. ಬಲೆ ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಅದರ ಅರ್ಥ ಬಲೆಗೆ ಬೀಳಲಿಲ್ಲ ಅಂತಲ್ಲ, ಬಲೆಗೆ ಬಿದ್ದೋಗ್ಬಿಟ್ಟಿದ್ವಿ, ಅವನ ತಂತ್ರಕ್ಕೆ ಒಳಗಾಗಿದ್ವಿ. ಆದರೆ ನಮಗೆ ಅದರ ಮಧ್ಯದಲ್ಲೂ ಸಹಾಯ ಮಾಡಿದ ಒಬ್ಬ ದೇವರಿದ್ದಾನೆ. ಅದರ ಮಧ್ಯದಲ್ಲೂ ನಮ್ಮ ಜೊತೆ ಇದ್ದಂತಹ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಬಂದಂತಹ ಸಮಸ್ಯೆಗಳು, ವೇದನೆಗಳ, ದುಃಖಗಳ ಮಧ್ಯದಲ್ಲೂ ಸಹ ನಿನ್ನನ್ನು ಬಿಡುಗಡೆ ಮಾಡಿ, ಆಶೀರ್ವಾದ ಮಾಡಿ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರು, ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಸನ್ನಿವೇಶಗಳು ಪ್ರತಿಕೂಲವಾಗಿರ್ಬೋದು, ಕಷ್ಟಗಳು ಬರಲಿಲ್ಲ ಅಂತಲ್ಲ, ವೇದನೆ ಇರಲಿಲ್ಲ ಅಂತಲ್ಲ, ರೋಗ ಬರಲಿಲ್ಲ ಅಂತಲ್ಲ, ಎಲ್ಲ ಬಂದಿತ್ತು. ಆದರೆ ಅವೆಲ್ಲವುಗಳ ಮಧ್ಯದಲ್ಲಿ ಇವತ್ತು ಸಂತೋಷವಾಗಿ ಆರೋಗ್ಯವುಳ್ಳವರಾಗಿ ನಾನು ನೀವು ನಿಂತಿದ್ರೆ ಅದಕ್ಕಿರುವ ಒಂದೇ ಒಂದು ಸಾಕ್ಷಿ, ಎಷ್ಟೋ ಬಲೆಗಳನ್ನು ಸೈತಾನನು ಹಾಸಿದಾಗ ಆ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಸಾಯಬೇಕಾಗಿದ್ದಂತಹ ನನ್ನನ್ನು ಬಿಡುಗಡೆ ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನಾನು ನೀವು ಆಶ್ರಯಿಸುವುದಾದರೆ ಅದ್ಭುತವನ್ನು ಮಾಡಿ, ಅಸಾಧ್ಯಗಳನ್ನು ಸಾಧ್ಯ ಮಾಡಿ ಜಯ ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಎಷ್ಟೋ ಸಂದರ್ಭಗಳಲ್ಲಿ ಶತ್ರುವಾದ ಸೈತಾನನು ಅನೇಕ ರೀತಿಯ ಶೋಧನೆಗಳನ್ನು ತರ್ತಾನೆ. ಯೋಬನ ಜೀವಿತದಲ್ಲಿ ಅನೇಕ ರೀತಿಯ ಬಲೆಗಳನ್ನು ಹಾಕ್ತಾನೆ. ಒಂದೊಂದು ರೀತಿಯ ಬಲೆಗಳನ್ನು ಹಾಕಿ ಅವನನ್ನು ಹೇಗಾದರೂ ಮಾಡಿ ದೇವರಿಂದ ದೂರ ಮಾಡಬೇಕೆಂಬುದನ್ನು ಅವನು ಪ್ರಯತ್ನ ಮಾಡ್ತಾನೆ. ಆದರೆ ಎಲ್ಲ ಬಲೆಗಳು ಹರಿದೋಗುತ್ತೆ. ಎಲ್ಲ ಬಲೆಗಳು ಹರಿದೋಗಿ ಅವನು ಸುರಕ್ಷಿತನಾಗಿ ಕರ್ತನನ್ನು ಆರಾಧಿಸುವಂಥ ಒಂದು ಅನುಭವ. ದಾವೀದನ ಜೀವಿತದಲ್ಲಿ ಅನೇಕ ಬಲೆಗಳು, ಯೆರೆಮ್ಯನ ಜೀವಿತದಲ್ಲಿ ಅನೇಕ ಬಲೆಗಳು ಎಲ್ಲವೂ ಬೀಳ್ತದೆ. ಆದರೆ ಎಲ್ಲ ಕಷ್ಟಗಳ ನಡುವೆಯೂ ಸಹ ಅವರು ದೇವರನ್ನು ದೂಷಣೆ ಮಾಡಲಿಲ್ಲ, ಅವರು ದೇವರಿಗೆ ವಿರುದ್ಧವಾಗಿ ಮಾತಾಡಲಿಲ್ಲ, ದೇವರ ಚಿತ್ತಕ್ಕೆ ಅವಿಧೇಯರಾಗಲಿಲ್ಲ. ದೇವರ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗಿದಂಥ ಸಮಯದಲ್ಲಿ ಶತ್ರುವಾದ ಸೈತಾನನು ನಾಚಿಕೆಗೆಟ್ಟು ಹೋಗುವ ಹಾಗೆ ದೇವರು ಮಾರ್ಪಡಿಸಿದರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಕಷ್ಟ, ದುಃಖ, ವೇದನೆ, ನಿರಾಶೆ, ರೋಗ ಏನೇ ಆಗಿದ್ರೂ ಸಹ ಅದನ್ನು ನೀಗಿಸಿ ನಿನಗೆ ಒಂದು ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ನಮ್ಮ ಜೀವ ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತೆ ಇದೆ. ಅದರ ಅರ್ಥ ಇಷ್ಟೇ, ಬಲೆಗೆ ಒಂದು ಪಕ್ಷಿ ಬಿದ್ದರೆ ತಪ್ಪಿಸಿಕೊಳ್ಳುವುದಕ್ಕೆ ಚಾನ್ಸೇ ಇಲ್ಲ. ಬಲೆಗೆ ಸಿಕ್ಕಾಕೊಂಡ್ಮೇಲೆ ಅದು ಮತ್ತೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲ, ಅದು ಯಾವ ಥರ ಇದೆ ಗೊತ್ತಾ, ನಮ್ಮ ಜೀವ
ತಪ್ಪಿಸಿಕೊಂಡಂತಹ ಪಕ್ಷಿ ಥರ ಇದೆ. ಎಲ್ಲಿಂದ? ಬಲೆಯಿಂದ ತಪ್ಪಿಸಿಕೊಂಡಂತಹ ಪಕ್ಷಿ ಥರ. ಚಾನ್ಸ್ ಇರಲಿಲ್ಲ, ಆದರೆ ನಾವಿವತ್ತು ತಪ್ಪಿಸ್ಕೊಂಡು ಬಿಟ್ಟಿದ್ದೀವಿ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಇವತ್ತಿನ ಸನ್ನಿವೇಶವನ್ನು ನೋಡುವಾಗ ನೀನು ತಿಳಿದುಕೊಳ್ಬೇಕು, ಇಂದಿನ ದಿನಗಳಲ್ಲಿ ನಿನಗೆ ವಿರುದ್ಧವಾಗಿ ಬಲೆಯನ್ನು ಹಾಸಿದಂತಹ ಸೈತಾನನ ಎಲ್ಲ ಬಲೆಗಳನ್ನು ಕೆಡವಿ ಅವನ ತಂತ್ರಗಳನ್ನೆಲ್ಲ ಹಾಳು ಮಾಡಿ ನಿನಗೆ ಜಯವನ್ನು ಕೊಟ್ಟಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವಾಗ, ಆ ದೇವರ ಮುಖವನ್ನು ನೀನು ನೋಡುವಾಗ ನಿನಗಾಗಿ ಕಾರ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನಂಬಿಕೆ ಇಡು, ಆತನಲ್ಲಿ ಆಶ್ರಯಿಸು. ನಿನಗೋಸ್ಕರ ಅದ್ಭುತವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಬಲೆ ಹರಿದು ಹೋಯಿತು. ಹೆಂಗೆ ಹರಿದು ಹೋಯಿತು? ಆಟೋಮೆಟಿಕ್ಕಾಗಿ ಹರಿದು ಹೋಗಲಿಲ್ಲ. ದೇವರು ಹರಿದಾಕ್ಬಿಟ್ರು, ದೇವರು ಸಹಾಯ ಮಾಡಿದ್ರು, ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಬಿಟ್ವಿ, ನಾವು ಬಿಡುಗಡೆ ಆಗಿಬಿಟ್ವಿ, ನಾವು ಸೈತಾನನ ಆ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡ್ವಿ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ ಅಪ್ಪ. ಶತ್ರು ನಮಗೆ ವಿರುದ್ಧವಾಗಿ ಎಷ್ಟೋ ದೊಡ್ಡ ದೊಡ್ಡ ಬಲೆಗಳನ್ನು ಹಾಕಿದಾಗಲೂ ಅದರ ಮಧ್ಯದಿಂದ ನನ್ನನ್ನು ನಿಮ್ಮನ್ನು ಬಿಡಿಸಿದಂತಹ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.